ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ನನ್ನ ಹಸ್ಬೆಂಡಿಗೆ ಸ್ವಲ್ಪ ಸರ್ಪ್ರೈಸ್ ಮಾಡುವ ಅಂತ ಹೇಳಿ ಶಾಪಿಗೆ ಹೋಗಿದ್ದೆ. ಸೊ ಇಲ್ಲಿ ಎಲ್ಲ 40% ಆಫರೆಲ್ಲ ಇತ್ತು. ಶಾಪಿದ ಹೆಸರು ನಾನು ಹಾಕ್ತೇನೆ. ತುಂಬಾ ಒಳ್ಳೆಯ ಕಲೆಕ್ಷನ್ ಇತ್ತು, ಕ್ವಾಲಿಟಿ ಎಲ್ಲ ಒಳ್ಳೆ ಇತ್ತು. ಸೊ ಶಾಪಿದ ಹೆಸರು ಎಲ್ಲ ಉಂಟು, ಫೋನ್ ನಂಬರ್ ಉಂಟು. ಯಾರಿಗೆ ಗೊತ್ತಿಲ್ಲ ಅಂದರೆ ಫೋನ್ ಮಾಡಿ ಅಡ್ರೆಸ್ ಪಿಕ್ ಮಾಡಿ ಬರ್ಬೋದು. ಒಂದು ಸರ್ತಿ ವಿಸಿಟ್ ಮಾಡಿ, ಇದು ಕಾಪಲ್ಲಿಯೇ. ಸೊ ನನ್ನ ಹಸ್ಬೆಂಡಿಗೂ ಈದಿಗೆ ಡ್ರೆಸ್ ತೆಗಿಬೇಕಿತ್ತು. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ಗೆ ಗೊತ್ತಿಲ್ಲ ನಾನು ಇಲ್ಲಿಗೆ ಬಂದದ್ದು. ಸೊ 3 ಪ್ಯಾಂಟು, 2 ಶರ್ಟು, 1 ಟೀ ಶರ್ಟು, 1 ಪರ್ಸ್ ತೆಗೆದಿದ್ದೆ. ಸೊ ನೋಡಿ, ನಾನು ನೈಟ್ ಆಯಿತು, ನನ್ನ ಹಸ್ಬೆಂಡ್ ಬಂದಿದ್ದರು. ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ, ನಾನು ನಿಮಗೆ ವೀಡಿಯೋ ಮಾಡ್ತಾಯಿದ್ದೇನೆ, ಸ್ವಲ್ಪ ಸರ್ಪ್ರೈಸ್ ಉಂಟಂತ. ಅವ್ರು ಕೇಳಿದರು ಎಂಥ ಸರ್ಪ್ರೈಸ್ ಅಂತ ಕೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ವೀಡಿಯೋ ಮಾಡ್ತಾ ಇರೋದು. ಸೊ ಅವರಿಗೆ ಸ್ವಲ್ಪ ಹುಷಾರು ಇರಲಿಲ್ಲ, ಹೊಟ್ಟೆ ನೋವು ಆಗ್ತಾಯಿತ್ತು. ಸೊ ಕೂತ್ಕೊಂಡಿದ್ರು ಊಟ ಮಾಡಿ. ಸೊ ನಾನು ಅವರಿಗೆ ಬಂದು ಗಿಫ್ಟ್ ಕೊಟ್ಟು ಡ್ರೆಸ್ ಎಲ್ಲ. ಸೊ ಅವರ ಮುಖ ನೋಡಿ ಯಾವ ಥರ ಆಗಿದೆ ಅಂತ. ಒಂದು ಸರ್ಪ್ರೈಸ್ ಮಾಡುವಾಗ ಯಾರಿಗೆ ಅವರ ಹಸ್ಬೆಂಡ್ಗೆ ಸರ್ಪ್ರೈಸ್ ಇದೇ ಥರ ಮಾಡಬೇಕು ಅಂತ ಎನಿಸಿದರೆ 40% ಆಫರಲ್ಲಿ ಉಂಟು. ತುಂಬಾ ಒಳ್ಳೆ ಕ್ವಾಲಿಟಿ ಉಂಟು. ನಾನು ನನ್ನ ಹಸ್ಬೆಂಡಿಗೆ 3 ಪ್ಯಾಂಟ್, 2 ಶರ್ಟ್, 1 ಟೀ ಶರ್ಟ್ ತಂದಿದ್ದೇನೆ, ಮತ್ತು 1 ಪರ್ಸ್. ಸೊ ಹಾಗಾಗಿ ತುಂಬಾ ಖುಷಿಯಾದರು ಅವರು. ಮತ್ತು ಅವರಿಗೆ ಹುಷಾರು ಇರಲಿಲ್ಲ. ಒಂದು ಬೇರೆ ಥರ ಸರ್ಪ್ರೈಸ್ ಮಾಡುವ ಅಂತ ಅನಿಸಿದ್ದೆ, ಬಟ್ ಅವರು ನನಗಿಂತ, ನಾನು ಅಮ್ಮನ ಮನೆಯಲ್ಲಿದ್ದೆ. ಸೊ ನಾನು ಬರುವ ಮುಂಚೆನೇ ಅವರು ಮನೆಗೆ ಹೋಗಿದ್ದರು. ಇಲ್ಲದ್ರೆ ನಾನು ಅವರು ಬರುವ ಮುಂಚೆ ನಾನು ಹೋಗಿ ಅವರಿಗೆ ಏನಾದರೂ ಒಂದು ಸರ್ಪ್ರೈಸ್ ಬೇರೆ ಥರ ಮಾಡುವಂತೆಲ್ಲ ಪ್ಲ್ಯಾನ್ ಮಾಡಿದರೆ, ಬಟ್ ಅವರು ಹೊಟ್ಟೆ ನೋವಾಯಿತು ಅಂತ ಹೇಳಿ ಫಸ್ಟ್ ಅವರು ಮನೆಗೆ ಹೋಗಿ ಮುಟ್ಟಿ ಮತ್ತು ನನಗೆ ಫೋನ್ ಮಾಡಿದರು, ಬಾ ನಾನು ಮನೆಗೆ ಬಂದಿದ್ದೇನೆ ಅಂತ. ಸೊ ಹಾಗಾಗಿ ನಿಮಗೆ ಯಾವ ಥರ ಇಷ್ಟ ಆಯಿತಾ ನನ್ನ ಹಸ್ಬೆಂಡಿಗೆ ಶರ್ಟ್ ತೆಗೆದಿದ್ದು? ಸೊ ನಾನು ಹಸ್ಬೆಂಡ್ಗೆ ಸರ್ಪ್ರೈಸ್ ಮಾಡಿದ್ದು ನಿಮಗೆ ಇಷ್ಟ ಆಯಿತಾ? ಸೊ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಹಸ್ಬೆಂಡ್ ಥ್ಯಾಂಕ್ ಯು ಅಂತ ಹೇಳಿದರು. ಸೊ ಅವ್ರಿಗೆ ಖುಷಿ ಆಯಿತು. ಈಗ ನಮ್ಮ ಈದ್ ಬರ್ತಾ ಉಂಟಲ್ವ, ಸೊ ಹಾಗಾಗಿ ನಾನು ಅವರಿಗೆ ಯಾವಾಗಲೂ ತೆಗಿಬೇಕಾದ್ರೆ ಸ್ವಲ್ಪ ಸರ್ಪ್ರೈಸೇ ಮಾಡ್ತೇನೆ. ನಾನು ವಾಯ್ಸ್ ಕೊಡ್ತಾಯಿದ್ದೇನೆ, ವಾಯ್ಸ್ ತೆಗೆದಿದ್ದೆ. ಸೊ ಹಾಗಾಗಿ 40% ಆಫರ್ ಉಂಟು, ಮತ್ತು ತುಂಬ ಒಳ್ಳೆ ಕ್ವಾಲಿಟಿ ಉಂಟು. ಸೊ ಅವರು ಹೇಳಿದರು ಶಾಪ್ ಅವರು, ನೆಕ್ಸ್ಟ್ ಮಂತ್ ಮತ್ತೇನು ಒಳ್ಳೆ ಬರ್ತಾಯಿದೆ ಡ್ರೆಸ್ ಎಲ್ಲ ಅಂತ ಹೇಳಿ. ಡ್ರೆಸ್ಸಿಗೆ, ಶರ್ಟಿಗೆ 1200 ಅಂತ ಉಂಟು. ಲಾಸ್ಟಿಗೆ ಶರ್ಟಿಗೆ 600ಗೆ ನಾವು ಕೊಟ್ಟಿದ್ದಾರೆ. ತುಂಬಾ ಆಫರ್ ಮಾಡಿ ಕೊಡ್ತಾರೆ. ಸೊ ಯಾರಿಗೆ ಗೊತ್ತಿಲ್ಲ ಅವರು ಫೋನ್ ಮಾಡಿ ಅವರಿಗೆ ಬಂದು ತಿಳಿಸಿ. ಸೊ ಹಾಗಾಗಿ ಅವರದ್ದು ಇನ್ಸ್ಟಾಗ್ರಾಮಿದ್ದು ಪೇಜ್ ಉಂಟು, ಅದಕ್ಕೂ ಫಾಲೋ ಮಾಡಿ. ಅವರ ಶಾಪದ ಹೆಸರಲ್ಲಿ ಅದು ಟೀ ಶರ್ಟ್ ನನ್ನ ಇಷ್ಟದಿಂದ ತಗೊಂಡು ಬಂದಿದ್ದೀನಿ, ಶರ್ಟ್ ಟೀ ಶರ್ಟ್ ಎಲ್ಲ. ಸೊ ಅವರಿಗೆ ಇಷ್ಟ ಆಯಿತು. ಇಲ್ಲ, ಅವರು ಯಾವುದು ಡ್ರೆಸ್ ಹಾಕೋದು ನನ್ನ ಚಾಯ್ಸ್ ಇದೆ, ಅವರ ಚಾಯ್ಸ್ ಇದೆ, ಏನೂ ಹಾಕಲ್ಲ. ಯಾಕಂದರೆ ಅವರು ಯಾವುದು ಏನು ವಸ್ತು ತಗೊಳ್ಳಲ್ಲ, ನಾನೇ ಅವರಿಗೆ ತೆಗೆದುಕೊಳ್ಳೋದು ಅಷ್ಟೇ. ನನಗೆ ನನ್ನ ಮಕ್ಕಳಿಗೆಲ್ಲ ತೆಗೆದು ಕೊಡ್ತಾರೆ, ಬಟ್ ಅವರಿಗೇನು ತಗೊಳ್ಳಲ್ಲ. ಶಾಪ್ ನೋಡಿ, 2 ಶಾಪ್ ಉಂಟು. ನಾನು ಒಂದು ಶಾಪಿದ್ದು ವಿಡಿಯೋ ತೆಗೆದಿದ್ದೇನೆ, ಒಂದು ಶಾಪದ್ದು ವಿಡಿಯೋ ತೆಗಲಿಲ್ಲ.